ಬಿದ್ದರೆ ಏನು ಕತೆ ಫೈನಲ್ ಆಗಿ ನನ್ನ ಗಾಡಿ ಎತ್ತಿತು ವೆಲ್ಕಮ್ ಟು ಕೇರಳ. ಗುಡ್ ಮಾರ್ನಿಂಗ್. ಟೈಮ್ ನೋಡಿ 5:54. ನಾನಂತೂ ಫುಲ್ ಜೋಶಲ್ಲಿದ್ದೀನಿ. ಏನಕ್ಕೆ ಅಂತ ಕೇಳ್ತೀರಾ? ಏನಕ್ಕಂದರೆ ನಾನಿದ್ದೀನಿ ಕನ್ಯಾಕುಮಾರಿನಲ್ಲಿ. 6:20ಗೆ ಸನ್ರೈಸ್ ಅಂತ ಹಾಕಿದ್ದಾರೆ. ಸೊ ಇವಾಗ ಹೋಗ್ತಿದ್ದೀವಿ. ಅಲ್ಲಿ ಹೋಗಿ ನಿಂತ್ಕೊಂಡು ನಿಮಗೂ ಸನ್ರೈಸ್ ತೋರಿಸ್ಕೊಡ್ತೀನಿ. ನನ್ನ ಫಸ್ಟ್ ಟೈಮು ನಾನು ಕನ್ಯಾಕುಮಾರಿನಲ್ಲಿ ಸನ್ರೈಸ್ ನೋಡ್ತಿರೋದು. ಸೊ ಅದಕ್ಕೆ ಇಷ್ಟು ಎಕ್ಸೈಟ್ಮೆಂಟು. ನೀವು ಎಕ್ಸೈಟೆಡ್ ಆಗಿದ್ದೀರಾ ಅನ್ಕೊತೀನಿ. ಬನ್ನಿ ನಿಮ್ಗೆ ತೋರಿಸ್ಕೊಡ್ತೀನಿ. ಕಾರ್ ಪಾರ್ಕಿಂಗ್ ಸ್ಪೇಸ್ ಇತ್ತು. ಯಾರೋ ನಮ್ಮ ಹೋಟ್ಲವರು ಪಾರ್ಕಿಂಗ್ ಇರಲ್ಲ, ಬೇಗ ಹೋಗಿ ಅಂದರು. ಅಲ್ಲಿ ನೋಡಿ ಗೈಸ್, ಸನ್ರೈಸ್ ಇನ್ನೂ ಆಗ್ತಿಲ್ಲ. ಇರಿ ಅಲ್ಲಿ ಹೋಗೋಣ. ಇಲ್ಲಿ ಅರೈವ್ಡ್ ನೋಡಿ ಎಷ್ಟು ಜನ. ನಾನೇ ಫಸ್ಟ್ ಅಂದ್ಕೊಂಡಿದ್ದೆ, ಬಟ್ 100 ಜನ ಆಲ್ರೆಡಿ ವೆಯ್ಟಿಂಗ್ ಫಾರ್ ಸನ್ರೈಸ್. ಎಲ್ಲರೂ ಫೋನುಗಳು ಇಟ್ಕೊಂಡು ರೆಡಿಯಾಗಿದ್ದಾರೆ. ನೀವು ಕಾಯ್ತೀರಿ, ನಾನು ನಿಮಗೆ ಸನ್ರೈಸ್ ತೋರಿಸ್ಕೊಡ್ತೀನಿ. ಎಲ್ರಿಗೂ ಫುಲ್ ಎಕ್ಸೈಟ್ಮೆಂಟು. ಎಲ್ಲರೂ ವೆಯ್ಟ್ ಮಾಡ್ತಾವ್ರೆ ಸನ್ರೈಸ್ಗೆ. ಅದಕ್ಕೆ ನಾನೇನು ಮಾಡಿದೆ, ಗೂಗಲ್ನಲ್ಲಿ ಟೈಪ್ ಮಾಡಿದೆ ಸನ್ರೈಸ್ ಟೈಮ್ ಟುಡೇ ಆ್ಯಟ್ ಕನ್ಯಾಕುಮಾರಿ ಅಂದ್ಬಿಟ್ಟು 6:22. ಸೊ ಟೈಮ್ ಬಂದು 6:20, ಜಸ್ಟ್ 2 minutes. ಫೈನಲಿ ಸನ್ರೈಸ್. ನೋಡಿ ಅಲ್ಲಿ ನೋಡಿ ಇದಾಯಿತು. ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಸ್ವಲ್ಪ ಪ್ಯಾರೆಟ್ ರೀಡಿಂಗ್ ಮಾಡೋಣ ಅಂದ್ಬಿಟ್ಟು ನಂದು. ಬಟ್ ಏನಂದರೆ ನಾನು ನಿಮಗೆ ತೋರಿಸ್ಕೊಳ್ಳೋಣ. ಅಫ್ಕೋರ್ಸ್ ನನ್ನ ಪ್ಯಾರೆಟ್ ರೀಡಿಂಗ್ ಏನು ನನಗೂ ಗೊತ್ತಿಲ್ಲ, ಬಟ್ ನಾನು ಮಾಡಿಸ್ಕೊಂಡು ಇದು ಮಾಡ್ಕೊತೀನಿ. வரனுடைய நேர காலம் வரன் நினைச்சு நடக்கணும், எதிர்பார்த்து நடக்கணும், எண்ணிய காரியம் முடியணும். ನೋಡಿ ಗೈಸ್, ನಂದು ಫೈನಲ್ ಆಗಿ ನನ್ನ ಗಾಡಿ ಎತ್ತಿತು. ಸೂಪರ್. ಸೊ ಪ್ಯಾರೆಟ್ ರೀಡಿಂಗ್ ಆಯಿತು. ನಾವೆಲ್ಲ ಅಷ್ಟು ಪ್ಯಾರೆಟ್ ರೀಡಿಂಗ್ ನಮ್ಮಲ್ಲ, ಬಟ್ ಪ್ಯಾರೆಟ್ ರೀಡಿಂಗ್ ಆಯಿತು. ಇವಾಗ ದೇವ್ರ ದರ್ಶನಕ್ಕೆ ಬಂದಿದ್ದೀವಿ. ದರ್ಶನ ಮಾಡ್ಕೊಂಡು ಬನ್ನಿ. ಮೇಯ್ನ್ ದೇವಸ್ಥಾನ, ಕನ್ಯಾಕುಮಾರಿ ಮೇಯ್ನ್ ದೇವಸ್ಥಾನ. ಒಳ್ಳೆ ದರ್ಶನ ಆಯಿತು. ಇವಾಗ ಟೈಮ್ ಟು ಬೋಟ್ ಹತ್ತಿ ಹೋಗೋಣ ಐಲ್ಯಾಂಡ್ಗೆ. ಗೈಸ್, ಲಕ್ಕಿಯಾಗಿ ನಾನು ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ಟೆ. ಸೊ ಎಕ್ಸಾಕ್ಟಾಗಿ 8 o'clock ನಮಗೆ ಎಂಟ್ರಿ. 100 rupees 300 rupees ಟಿಕೆಟ್ ಇದೆ. 100 rupees ಇಸ್ಕೊಂಡ್ರೆ ಸಾಕು ಅಂತ ಹೇಳಿದ್ರು ಒಬ್ಬರು ಶಾಪ್ಕೀಪರು. ಸೊ 100 rupees ಇಸ್ಕೊಂಡಿದ್ದೀವಿ. ಆನ್ಲೈನ್ ಬುಕ್ ಮಾಡಿದ್ದಕ್ಕೆ ರೈಟ್ ಟೈಮ್ಗೆ ಎಂಟ್ರಿ ಆಯಿತು. ಎಕ್ಸಾಕ್ಟ್ 8 o'clock ಎಂಟ್ರಿಗೆ ಸಿಕ್ಬಿಡ್ತೀವಿ. ಹಿಂದೆ ಲೈನ್ ನೋಡೋರಲ್ಲ, ತುಂಬ ದೊಡ್ಡ ಲೈನ್ ಇತ್ತು. ಬಟ್ ನಾವು ಬುಕ್ ಮಾಡ್ಕೊಂಡಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು. ಫೈನಲಿ ಬೋಟ್ ಎಂಟ್ರ್ ಆಗ್ತಾ ಇದ್ದೀವಿ. ಫೈನಲಿ ಐಲ್ಯಾಂಡಿಗೆ ಬಂದಿದ್ದೀವಿ. ನೋಡಿ ಹೆಂಗಿದೆ ಐಲ್ಯಾಂಡ್. ನೋಡಿ ಸ್ಟ್ಯಾಚ್ಯೂ. ಏನು ಮಮ್ಮಿ ಏನು ಮತ್ತೆ ಹೇಳು? ವಿವೇಕ ಮೆಮೋರಿಯಲ್. ಹೌದಾ? ವಿವೇಕಾನಂದ ಮೆಮೋರಿಯಲ್. ವಿವೇಕಾನಂದ ರಾಕ್ ಮೆಮೋರಿಯಲ್ ಅಂತ ನೋಡಿ ಇದು ಲೊಕೇಶನ್. ಆ್ಯಕ್ಚುಲಿ ಲೊಕೇಶನ್ ಗೊತ್ತಿರಲಿಲ್ಲ, ನಮ್ಮ ಮಮ್ಮಿ ಇವಾಗ ಹೇಳಿದಾಗ ಗೊತ್ತಾಗಿದ್ದು. ಸೊ ಇಲ್ಲಿ ಪಾದಮೂತ್ರ ದರ್ಶನ ಆಯಿತು. You are under CCTV surveillance. Walking in this bridge with footwear is prohibited. Do not sit on over the glass bridge. Glass bridge ಇದು. ವಾವ್, ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್. ಕನ್ಯಾಕುಮಾರಿ ಇವತ್ತವರೆಗೂ ನೋಡಿಲ್ಲ ಅಂದರೆ ನನ್ನ ಬ್ಲಾಗ್ನಲ್ಲಿ ನೋಡ್ಕೊಂಬಿಡಿ. ಸೂಪರ್ ಆಗಿದೆ ಕನ್ಯಾಕುಮಾರಿ. ಬಿದ್ದರೆ ಏನು ಕತೆ ನಮ್ಮದು. ಗೈಸ್ ನೋಡಿ ಗೈಸ್ ಹೆಂಗಿದೆ. ಓಹೋ, ಗ್ಲಾಸ್ ಬ್ರಿಡ್ಜ್ನ ಕ್ರಾಸ್ ಮಾಡಿಕೊಂಡು ಬಂದಿದ್ದೀವಿ ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ಗೆ. ನೋಡಿ ಸೂಪರ್ ಆಗಿದೆ. ವ್ಯೂ ಗೈಸ್, ವ್ಯೂ ಹೇಳ್ತಿದ್ದೀನಲ್ಲ, ಸೂಪರ್ ವ್ಯೂ. ಸ್ಟ್ಯಾಚ್ಯೂ ಹತ್ರ ಬಂದಿದ್ದೀವಿ.
ಇನ್ನು ಮೇಲೆ ಹತ್ತಬೇಕು. ಹತ್ತು ಮಮ್ಮಿ. 2 ಫ್ಲೋರ್ಸ್ ಆಯಿತು, ಇದು 3ನೇ ಫ್ಲೋರ್ ಹತ್ತಿರೋದು. ಐದಲ್ಲಿ ಮೇಲೆ ಬಂದಿದ್ದೀವಿ. ಕಮಾನ್. ಸ್ಟ್ಯಾಚು ಹತ್ರದಿಂದ ಕಾಣಿಸುತ್ತೆ ಇವಾಗ. ಹೌದು ಹೌದು ಹೌದು. ಲಾಸ್ಟ್ ಬ್ರಿಡ್ಜಲ್ಲಿ ಸೆಂಟ್ರಲ್ಲಿ ನಡ್ಕೊಂಡು ಹೋಗು ಅಂದ್ರೆ ನಮ್ಮ ಮಮ್ಮಿ ಕೇಳ್ತಾನೆ ಇಲ್ಲ. ಏನೋ ಭಯನಂತೆ. ಏನು ಭಯ ಮಮ್ಮಿ ನಿನಗೆ? ಅಯ್ಯೋ ನೀರಿದೆ ಕೆಳಗಡೆ ಬಿದ್ದೋಗ್ತೀನಿ. ಅಯ್ಯೋ ಏನು ಬಿದ್ದೋಗಲ್ಲ ಬಾ, ಒಂದ್ಸರಿ ಟ್ರೈ ಮಾಡಿ. ಪಾಪ ಅಲ್ಲೂ ಮೇಲೆ ಹೋಗಿ ದರ್ಶನ ಮಾಡ್ಕೊಂಬರೋಣ. ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾವು ಇಲ್ಲಿ ಬಂದ್ವಿ, ಯಾಕೆಂದರೆ ಆ ಕಡೆ ಕ್ರೌಡ್ ಆಗಿಬಿಡ್ತಲ್ಲ. ಸೊ ಇದು ಮುಗಿಸ್ಕೊಂಡು ಮತ್ತೆ ರಿಟರ್ನ್. ಫೈನಲಿ ಮತ್ತೆ ಬೋಟಲ್ಲಿ ಕೂತಿದ್ದೀವಿ. ಬೆಳಗ್ಗೆಯಿಂದ ಸನ್ರೈಸ್ ಆಯಿತು. ಸನ್ರೈಸ್ ಆದಮೇಲೆ ಕನ್ಯಾಕುಮಾರಿ ದೇವಸ್ಥಾನ ಆಯಿತು. ದೇವಸ್ಥಾನ ಆದಮೇಲೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಆಯಿತು. ಸೊ ಇವಾಗ ಆಲ್ಮೋಸ್ಟು ಇಷ್ಟೇ ಅಂದ್ಕೊತೀನಿ ಕನ್ಯಾಕುಮಾರಿನಲ್ಲಿ ನೋಡೋಕ್ಕಿರೋದು. ಸೊ ಇದಾದಮೇಲೆ ನೆಕ್ಸ್ಟ್ ಎಲ್ಲಿ ಹೇಳಿ, ಕೇರಳ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಸೊ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. ಅಲ್ಲಿಂದ ಇನ್ನೂ ಆನ್ ದ ವೇ ಏನಾದರೂ ಸಿಗುತ್ತಾ, ಏನಾದರೂ ನೋಡ್ಕೊಂಡು ಹೋಗ್ಬೋದಾ ಅಂತ ಈ ಎಂಡವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಬಾಯ್ ಬಾಯ್ ಕನ್ಯಾಕುಮಾರಿ, ತಮಿಳ್ನಾಡು ಬಾಯ್ ಬಾಯ್. ನಾವು ಹೋಗ್ತಿದೀವಿ ಇವಾಗ ಕೇರಳ. ಸೊ ವೆಲ್ಕಮ್ ಕೇರಳ. ಕೆಲವೇ ನಿಮಿಷ ಕೇರಳ ಎಂಟರ್ ಆಗ್ತೀವಿ. ಮೇನ್ ಲೊಕೇಶನ್ ಬಂದು ತಿರುವನಂತಪುರಂ ಗೊತ್ತಲ್ಲ ನಿಮ್ಗೆ, ಕೇರಳ ಕ್ಯಾಪಿಟಲ್. ನನ್ಗೆ ಯಾವಾಗ್ಲೂ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ ಕೊಚ್ಚಿ ಕೇರಳ ಕ್ಯಾಪಿಟಲ್ ಅಂದ್ಬಿಟ್ಟು. ಬಟ್ ಆಕ್ಚುಲಿ ಟ್ರಿವಾಂಡ್ರಮ್ ತಿರುವನಂತಪುರಂ ಎಲ್ಲ ಒಂದೇ ಹೆಸರು. ಸೊ ತಿರುವನಂತಪುರಂನಲ್ಲಿ ಪದ್ಮನಾಭ ಸ್ವಾಮಿ ಟೆಂಪಲ್ ಇದೆ. ಪದ್ಮನಾಭ ಸ್ವಾಮಿ ಟೆಂಪಲ್ ದರ್ಶನ ಮಾಡ್ಕೊಂಡು ಎಲ್ಲೋಗ್ತಿದೀವಿ ಹೇಳಿ, ವರ್ಕಾಲ ಗೈಸ್. ಎಸ್, ಅಲ್ಲಿ ಹೋಗಿ ಸ್ವಲ್ಪ ಬೀಚ್ ಎಲ್ಲ ಆಟಾಡಿ ಸರ್ಫಿಂಗ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಬೆಂಗಳೂರಿಗೆ ಹೋಗೋಣ. ಬೆಂಗಳೂರಿಗೆ ಇನ್ನೂ ತುಂಬಾ ಜರ್ನಿ ಇನ್ನೂ ತುಂಬಾ ಬಾಕಿ ಇದೆ. ಸಡನ್ ಪ್ಲಾನ್ಸ್ ವರ್ಕಾಲ ಪ್ಲಾನ್ ನಲ್ಲಿ ಇರ್ಲಿಲ್ಲ, ಬಟ್ ವರ್ಕಾಲನು ಇವಾಗ ಹೋಗ್ತಿದೀವಿ. ಸೊ ಹಂಗೆ ಆನ್ ದ ವೇ ಏನೇನ್ ಲೊಕೇಶನ್ ಬರುತ್ತೆ ಎಲ್ಲ ಕವರ್ ಮಾಡ್ಕೊಂಡು ಹೋಗೋಣ. ಸೊ ಪದ್ಮನಾಭ ಸ್ವಾಮಿನಲ್ಲಿ ಒಳ್ಳೆ ದರ್ಶನ ಮಾಡ್ಕೊಂಡು, ಅಲ್ಲಿ ಫೋನ್ಸ್ ಒಳಗಡೆ ಅಲೋ ಮಾಡಲ್ಲ, ಅದು ಮೇನ್ ವಿಷಯ. ಸೊ ಅಲ್ಲಿ ಫೋನ್ಸ್ ಒಳಗಡೆ ಅಲೋ ಮಾಡಲ್ಲ, ನಿಮ್ಗೂ ತೋರಿಸ್ಕೊಡಕ್ ಆಗಲ್ಲ ನನ್ಗೆ, ಸಾರಿ. ಬಟ್ ಆಚೆಯಿಂದ ತೋರಿಸ್ಕೊಡ್ತೀನಿ, ಬನ್ನಿ, ವಿಡಿಯೋನ ಎಂಡವರೆಗೂ ನೋಡಿ. ನಮ್ಮ ಮಮ್ಮಿ ಎಳ್ನೀರು ಇಸ್ಕೊಂತವ್ರೆ. ಎಳ್ನೀರಲ್ಲೂ ಅಲ್ಲ, ಆಕ್ಚುಲಿ ತಾಟಿಲಿಂಗು ಬೇಕಂತೆ. ಸೊ ತಾಟಿಲಿಂಗು ಇಸ್ಕೊಂಬರಕ್ ಹೋಗಿದಾವೆ. ಬನ್ನಿ ಸ್ವಲ್ಪ ತಾಟಿಲಿಂಗುನು ತಿನ್ಬಿಡೋಣ ಅಲ್ವಾ. ನೋಡೋ ಚೆನ್ನಾಗಿದೆ. ಇಲ್ಲಿ ನೋಡಿ ಎಳ್ನೀರು ಯಾವ ಕಲರ್ ಇದೆ, ಆರೆಂಜ್ ಕಲರ್ ಎಳ್ನೀರು. ಟೇಸ್ಟ್ ಮಾಡೋಣ, ಚೆನ್ನಾಗಿರುತ್ತೆ ಅನ್ಕೊಂತೀನಲ್ವ. ಆರೆಂಜ್ ಆಗಿದೆ. ಓಹೋ, 3 ಪೀಸಾ? 30 ರೂಪಾಯಿ ಒಂದು ಪೀಸ್ 10 ರೂಪಾಯಿ. 1 ಪೀಸ್ 10 ರೂಪಾಯಿ, 3 ಪೀಸ್ 30 ರೂಪಾಯಾ? ಜಾಸ್ತಿ ಅಲ್ಲ, ಕಡಿಮೆನಾ? ಸರಿ ಕೊಡು ಮಮ್ಮಿ, ಕೊಡು. ಸಕ್ಕತ್ತಾಗಿತ್ತು ಗೈಸ್, ಸೂಪರ್ ಆಗಿದೆ ಎಳ್ನೀರಿದ್ದು ಟೇಸ್ಟು. ಹಿಂಗೆ ಬಾ, ಹಿಡ್ಕೊ, ನೆಲ್ಲ ತಿನ್ನು. ಅದಕ್ಕೆ ಯಾವ ಭಾಷೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ತಮಿಳ್ನಲ್ಲಿ ಮಾತಾಡ್ತಿದ್ದೀನಿ. ಲಂಚ್ ಟೈಮು ಅದು ಅಡಿಯರ್ಸ್ ಕೆಫೆ ಅಂತಿದೆ, ಇಲ್ಲೇ ಊಟ ಮಾಡ್ಕೊಂಬಿಡೋಣ. ಕೇರಳ ಎಂಟ್ರ್ ಆದರೆ ಜಸ್ಟ್ ಕೇರಳ ಬಾರ್ಡ್ರಲ್ಲಿ ಇದ್ದೀವಿ. ಕೇರಳ ಎಂಟ್ರ್ ಆದರೆ ಪಕ್ಕ ವೆಜ್ ಫುಡ್ ಎಲ್ಲ ಸಿಗೋದೇ ಇಲ್ಲ, ಪ್ಲಸ್ ದಪ್ಪ ರೈಸ್ ಸಿಗುತ್ತೆ. ನನಗೆ ಸೆಟ್ ಆಗಲ್ಲ, ಅದಕ್ಕೆ ಇಲ್ಲೇ ತಿನ್ಕೊಂಬಿಡೋಣ. ನೋಡಿ வாடா வாடா இங்கே வாடா இங்கே வாடா சாப்பிட்றோம் நல்லா சாப்பிட்றோம் ಪಾಪ ತುಂಬ ಹೊಟ್ಟೆ ಹಸಿತಿತ್ತು ಪಾಪ ತುಂಬ ಹೊಟ್ಟೆ ಹಸಿತು ಪಾಪ ತುಂಬ ಹೊಟ್ಟೆ ಹಸಿತಿತ್ತೇನೋ ಪಾಪ ತುಂಬ ಹೊಟ್ಟೆ ಹಸಿತಿತ್ತೇನೋ ಬಿಸ್ಕೆಟ್ಸ್ ಹಾಕಿದೆ ತಿನ್ನಲಿ ನಮ್ಮ ಮಮ್ಮಿ ಆಲ್ರೆಡಿ ಲಂಚ್ ಆರ್ಡರ್ ಮಾಡಿಟ್ಬಿಟ್ಟವ್ರೆ ಕಮಾನ್ ಲೆಟ್ಸ್ ಸ್ಟಾರ್ಟ್ ಈಟಿಂಗ್ ಓ ಗೈಸ್ ದಪ್ಪ ರೈಸು ಕೇರಳ ಬಾರ್ಡ್ರ್ ಅಲ್ಲ ನೋಡಿ ದಪ್ಪ ರೈಸ್ ಇದು ದಪ್ಪ ರೈಸ ಮಮ್ಮಿ ಇದು ದಪ್ಪದೇನಾ ದಪ್ಪ ರೈಸ ಇದು ಅಪ್ಪ
ಒಳ್ಳೆ ಊಟ ಒಳ್ಳೆ ಒಳ್ಳೆ ಊಟ. ನಿದ್ದೆ ಬರದೇ ಇದ್ರೆ ಸಾಕು. ಒಳ್ಳೆ ಊಟ, ನಿದ್ದೆ ಬರದೇ ಇದ್ರೆ ಸಾಕು. ಮಮ್ಮಿ ನಿದ್ದೆ ಹೊಡಿತೀಯ ಇವಾಗ? ಹಾಂ, ನಡಿ ಕುತ್ಕೋ. ಇನ್ನಲ್ಲಿ ಕೇರಳ ನೋಡಿ, ಕೇರಳ ಎಂಟ್ರಾಗಿದ್ದೀವಿ. ಗಾಡ್ ಝೋನ್ ಕಂಟ್ರಿ ಸಖತ್ತಾಗಿದೆ. ಎಂಟ್ರಿ ಕೊಟ್ಟಿದ ತಕ್ಷಣ ಫುಲ್ಲು ವಾತಾವರಣ ಚೇಂಜ್ ಆಗೋಯ್ತು. ಚೆನ್ನಾಗಿದೆ, ಒಂಥರ ಕೇರಳ ವೈಬ್ಸ್ ಗೊತ್ತಲ್ವಾ. ಸೊ ವೆರಿ ಸೂನ್ ಇನ್ನೊಂದು 40 ನಿಮಿಷ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ರೀಚ್ ಆಗಿಬಿಟ್ಟು ದರ್ಶನ ಮಾಡಿಕೊಂಡು ನಿಮಗೂ ಆದಷ್ಟು ತೋರಿಸ್ಕೊಟ್ಟು ಮುಂದೆ ಹೋಗೋಣ. ಓಕೆ, ಸೊ ನೋಡಿ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಇನ್ನು ಫೋನ್ ಇಲ್ಲಿ ಸರೆಂಡರ್ ಮಾಡ್ಬೇಕು ನೋಡಿ. ಸೆಕೆಂಡ್ ಇಲ್ಲಿ ವೈಟ್ ಕಲರ್ ರೂಮ್ನಲ್ಲಿ ನಾವು ಫೋನ್ ಸರೆಂಡರ್ ಮಾಡಬೇಕು. ನಾನು ಟೆಂಪಲ್ ಫುಲ್ ರೆಡಿಯಾಗಿದ್ದೀನಿ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬಂದು ಮತ್ತೆ ವ್ಲಾಗಿಂಗು ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಫೈನಲಿ ಒಳ್ಳೆ ದರ್ಶನ ಆಯಿತು ಪದ್ಮನಾಭ ಸ್ವಾಮಿ ಟೆಂಪಲಲ್ಲಿ. ನಾನಂತೂ ಫುಲ್ ಖುಷಿ. ಸೊ ಇವಾಗ ಫೈನಲ್ ಗೊತ್ತಲ್ಲ, ವರ್ಕಾಲ ಹೋಗ್ತಿದ್ದೀವಿ. ವರ್ಕಾಲನಲ್ಲಿ ಒಂದು ಕ್ರೇಜಿಯಾಗಿರೋ ಸ್ಟೇ ಬುಕ್ ಮಾಡಿದ್ದೀವಿ. ರೀಚ್ ಆಗಿದ ತಕ್ಷಣ ತೋರಿಸ್ಕೊಡ್ತೀನಿ ಬೀಚ್ ಸೈಡು ಎಂಡೋರ್ಗು. ವರ್ಕಾಲ ಹಿಯರ್ ವಿ ಕಮ್. ವಾವ್, ಚಿಕ್ಕ ರೋಡ್ಗಳು, ಬಟ್ ಕ್ರೇಜಿಯಾಗಿರೋ ಸ್ಟೇಗಳು. ಅಲ್ಲಿ ಹೋಗಿ ರೀಚ್ ಆಗಿ ಇನ್ನು ಎಷ್ಟು ನಿಮಿಷ ಇದೆ ಮಮ್ಮಿ? 4 minutes. ಕಾರ್ ಪಾರ್ಕಿಂಗ್ ಆಚೆನೆ, ಬಟ್ ವರ್ಕಾಲ ಹಿಯರ್ ವಿ ಕಮ್. ಥ್ಯಾಂಕ್ ಯು ಫಾರ್ ದ ವಾರ್ಮ್ ವೆಲ್ಕಮ್. ರೆಸಾರ್ಟ್ ಸೂಪರ್ ಆಗಿದೆ ನೋಡಿ, ಹಿಂಗಿದೆ. ಮಮ್ಮಿ ನಡಿ, ಅಲ್ಲಿ ಹೋಗಿ ಫಸ್ಟ್ ರಿಸೆಪ್ಷನಲ್ಲಿ ಮಾತಾಡ್ಬೇಕಲ್ವಾ. ಇದ್ದಂಗೆ ಬೀಚ್ ಸೌಂಡ್ ಕೇಳಿಸ್ತಿದೆ, ಯಾಕಂದ್ರೆ ಅದೇ ಬೀಚ್ ಅಲ್ಲ, ಅದೇ ಬೀಚು. ಅಲ್ಲಿ ನಿಮಗೆ ಕಪ್ಪಕ್ಕೆ ಇರೋದು ಬೀಚ್. ಯಾವುದು ಇದು ಬೇಕಾ? ಅಯ್ಯೋ ಮಮ್ಮಿ ಸ್ವಲ್ಪ ಹೆಲ್ಪ್ ಮಾಡು ಮಮ್ಮಿ. ತೊಗೊಯ್ದು ನೀನು ತೊಗೊಂಡು ನೀನು ನನ್ನ ಬ್ಯಾಗ್ ಮಾತ್ರ ತೊಗೊಂಡು ಇದನ್ನ ಹಿಡ್ಕೊಂಬರ್ತೀನಿ. ಎಕ್ಸೈಟ್ಮೆಂಟ್ನಲ್ಲಿ ಬ್ಯಾಗೇ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ಇಲ್ಲಿ ನಮ್ಮ ಸ್ಟೇಗೆ ಸ್ವಾಗತ. ವಾವ್, ಸೂಪರ್ ಆಗಿದೆಯಲ್ಲ ಮಮ್ಮಿ? ವಾವ್ ನೋಡಿ, ನಾಳೆ ಬೆಳಿಗ್ಗೆ ಇರೋದು ವ್ಯೂ ಮಜಾ. ಅದು ಬೀಚ್ ವ್ಯೂ ನಮ್ಮ ಸ್ಟೇ. ಸೊ ನೋಡಿ, ಡಿನ್ನರ್ ಬಂದಿದ್ವಿ. ನಾನು ನಿಮ್ಗೆ ಹೇಳ್ದಂಗೆ ಬೀಚ್ ಸೈಡ್ ಬೆಸ್ಟ್ ವ್ಯೂ. ಏನು ಕೆಫೆ ಒಳಗಡೆ ಕುತ್ಕೊಳೋದು ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಯಾವುದೋ ಕ್ಯಾಂಡ್ಲೆಲ್ಲ ಇಕ್ಕಿ ಟೇಬಲೆಲ್ಲ ಸೆಟಪ್ ಮಾಡಿದ್ದಾರೆ. ಇಲ್ಲಿ ಕುತ್ಕೊಂಡು ತಿನ್ನೋಣ. ಕೈಯಲ್ಲಿರೋದು ಏನು ಗೊತ್ತಾಗಲೇಬೇಕಾ? ಬೇಡ ಬಿಡಿ, ಇದನ್ನು ಮಾತ್ರ ನಾನು ಹೇಳಲ್ಲ ವೀಡಿಯೋದಲ್ಲಿ. ಬಟ್ ನನ್ನ ಕೈಯಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ. ಸೊ ಗೈಸ್, ಫೈನಲಿ ಡೇ 4 ಎಂಡಿಗೆ ಬಂತು. ನಾವು ಸ್ಟೇನಲ್ಲಿದ್ದೀವಿ. ಬಾನ್ ಫೇರ್ ಎಲ್ಲ ಆಚೆ ವೆಯ್ಟ್ ಮಾಡ್ತಿದೆ. ಸೊ ಅಷ್ಟೇ, ಇನ್ನೇನು ಜಾಸ್ತಿ ತೋರ್ಸೋಕ್ಕಾಗಲ್ಲ ಈ ವಿಡಿಯೋದಲ್ಲಿ. ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆಗೆ ಮತ್ತೆ ಸಿಗೋಣ. ಸಿ ಯು, ಬಾಯ್.